ಅದಕ್ಕೆ ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆ, ದಾಬಸ್ಪೇಟೆ, ಬೆಂಗಳೂರು ಈ ರೀತಿ. ಇನ್ನೊಂದು ಕಡೆ ಯತ್ನಾಳ್ ಬಣದವರು ಕೂಡಲ ಸಂಗಮದಲ್ಲಿ 22ನೇ ತಾರೀಕು ಒಂದು ಸಭೆ ಕರೆದಿದ್ದಾರೆ. ಇದು ನಡೀತಾ ಇರುವ ಬೆಳವಣಿಗೆ. ಒಬ್ಬರ ವಿರುದ್ಧ ಒಬ್ಬರು ಕಾಂಪಿಟೇಷನ್ಗೆ ಬಿದ್ದಿದ್ದಾರೆ. ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಬೆಂಬಲಿಗರು ದಾವಣಗೆರೆಯಲ್ಲಿ ಸಮಾವೇಶ ಮಾಡಿದ 10 ದಿನಗಳ ಒಳಗಾಗಿ ಅದಕ್ಕಿಂತಲೂ ದೊಡ್ಡ ಸಮಾವೇಶವನ್ನ ನಾವು ದಾವಣಗೆರೆಯಲ್ಲೇ ಮಾಡ್ತೀವಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಘೋಷಣೆ ಮಾಡಿದ್ದಾರೆ. ಅದರ ಪೂರ್ವಭಾವಿ ಸಭೆಗಳು, ಆ ಸಭೆಗಳು ಹಿಂಗೆ ನಡೀತವ, ನಿರ್ಧಾರಿತ ರೀತಿಯಲ್ಲೇ ನಡೆದುಕೊಂಡು ಹೋಗ್ತವ. ಯಾಕೆ ಕ್ವಶನ್ ಮಾರ್ಕು? ಅದೇ ಈ ಹೊತ್ತಿನ ಮಹಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್, ಅತಿ ದೊಡ್ಡ ರಾಜಕೀಯ ಎಕ್ಸ್ಕ್ಲೂಸಿವ್. ಈ ಕ್ಷಣದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪಾರ್ಟಿ ರೌಂಡ್ಸ್ನಲ್ಲಿ ಅಂತೂ ಇಂತೂ ಬಿಜೆಪಿ ಹೈಕಮಾಂಡ್ 2 ಬಣಗಳವರಿಗೆ ಒಂದು ಎಚ್ಚರಿಕೆ ಕೊಟ್ಟಿದೆ. ಶಕ್ತಿ ಪ್ರದರ್ಶನದ ಪ್ರಯತ್ನ ನಡೀತಾ ಇತ್ತು ಲಿಂಗಾಯತ ಸಂಘಟನೆಯ ನೆಪದಲ್ಲಿ. ಈಗ 2 ಬಣಗಳಿಗೆ ಹೈಕಮಾಂಡ್ನಿಂದ ಎಚ್ಚರಿಕೆ. ಸಭೆ ಸಮಾವೇಶಗಳನ್ನು ನಡೆಸಕೂಡದು ಅಂತ. ವಿಜಯೇಂದ್ರ ಬಣದವರು ಬೆಂಗಳೂರಿನಲ್ಲಿ, ಚಿಕ್ಕಮಗಳೂರಿನಲ್ಲಿ ಪೂರ್ವಭಾವಿ ಸಭೆಗಳನ್ನು ಮಾಡಿದರು. ಲಿಂಗಾಯತ ನಾಯಕರು, ಸ್ವಾಮೀಜಿಗಳನ್ನು ಕರೆಯಲಾಗಿತ್ತು ಆ ಸಭೆಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.